ಕೊಟ್ಟಿದ್ದ ಟೈಮ್ ಆಗೋಯ್ತು. ಇವಾಗೇನು ನಿಜ ಹೇಳ್ತೀಯಾ ಇಲ್ಲ ನಿನ್ ಎದೆ ಮೇಲೆ ಕಾಲಿಟ್ಟು ಕರಳು ಬೋಟಿ ಕಲೀಜ ಎಲ್ಲ ಆಚೆ ಬರಿಸ್ಲಾ? ಅಲ್ಲೇ ಮುಟೆ ಓಸಿ ನನ್ನ ಮಾತು ಕೇಳು. ನಿನಗೆ ಕಡಲೆ ಮಿಠಾಯಿ ಪುರಿ ಉಂಡೆ ಎಲ್ಲ ಕೊಡಿಸ್ತೀನಿ. ನೀನ್ ದಮ್ಮ ಎತ್ತೀನಿ ಓಸಿ, ನನ್ನ ಮಾತು ಕೇಳೆ. ಕೇಳಲ್ಲ ಕಣೋ, ನೀನ್ ಹೇಳೋ ಮಾತು ಏನು ಕೇಳಲ್ಲ. ನೀನ್ ಇವತ್ ನಿಜ ಬೊಗಳ್ಬೇಕು ಅಷ್ಟೇ. ಇದ್ರಲ್ಲಿ ಹೇಳೋದೇನೈತೆ? ಅವತ್ತು ಹೇಳಿದ್ನಲ್ಲ ಬರೀ ಫ್ರೆಂಡ್ಶಿಪ್ ಅಂತ. ಅದ್ ಎಷ್ಟು ಡವ್ ಮಾಡ್ತೀಯೋ ಡವ್ ರಾಜ. ನೀನ್ ಎಂತವನು ಅಂತ ನನಗೆ ಗೊತ್ತು ಕಣೋ. ಅಲ್ಲ ನನ್ನ ಯಾಮಾರ್ಸಿ ಜಿಮ್ಗೆ ಹೋಗ್ತೀನಿ, ಅದೇನೋ ಕೆಲಸ ನೋಡ್ಕೋತೀನಿ ಅಂತ ಆಚೆ ಹೋಗ್ತಾ ಇದೆಯಲ್ಲ, ಅದ್ ಯಾರನ್ನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದ್ದೆ? ಅಷ್ಟಲ್ದೆ ಇವಳು ನಿಂಗೆ ಫೋನ್ ಬೇರೆ ಮಾಡ್ತಾಳ. ಏನ ಮುಟ್ಟೆ ಹಿಂಗೆಲ್ಲ ಮಾತಾಡ್ತೀಯ ನೀನು? ಸುಮ್ನೆ ಅನುಮಾನ ಪಡ್ಬೇಡ. ಫ್ರೆಂಡ್ಸ್ ಕಾಲ್ ಮಾಡಲ್ವಾ? ಹಂಗೆ ಮಾಡಿರ್ಬೇಕು. ಫ್ರೆಂಡಿಗೆ ಫೋನ್ ಮಾಡ್ತಾರೋ? ಫ್ರೆಂಡ್ ಗಂಡಂಗಲ್ಲ. ಆ ಪಿಂಕಿ ನನ್ಗೂ ಫ್ರೆಂಡು ಕಣೆ. ನಾನು ಜಿಮ್ ಅಲ್ಲಿ ಗುರುಗಳಿದ್ದಂಗೆ, ನಿಂಗೆ ಗೊತ್ತಾ? ನಿಂಗೆ ಈಗ ಒಂದು ಉದಾಹರಣೆ ಹೇಳ. ಈಗ ನೀನು ನಿಮ್ ಮೇಷ್ಟ್ರಿಗೆ ಕಾಲ್ ಮಾಡ್ತೀಯಾ ಅಥವಾ ಮೇಷ್ಟ್ರವ್ರು ಅಂತ ಅವ್ರ ಹೆಂಡ್ರಿಗೆ ಕಾಲ್ ಮಾಡ್ತೀಯಾ? ಹೌದಾ ರಾಜ? ಬಾಯಿಗೆ ಬಂತು ಅಂತ ಏನೇನೋ ಪೈನಾಪಲ್ ಕೊಟ್ಟು ನನ್ನ ಯಾಮಾರ್ಸ್ಬಿಡಪ್ಪ. ಅದು ಪೈನಾಪಲ್ ಅಲ್ವೇ, ಎಕ್ಸಾಂಪಲ್. ಅಯ್ಯೋ ಬೇಕು ನನ್ ಮಗ್ನೆ, ಈ ಟೈಮಲ್ಲಿ ನನ್ನ ತಿದ್ದದ್ ಬೇರೆ ಬರ್ತಾ ಇದ್ಯಾ? ಇವಾಗ ನಿಜ ಹೇಳ್ತೀಯಾ ಇಲ್ವೋ? ಏನೇ ಮುಟ್ಟೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಏನೋ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳಕ್ ಫೋನ್ ಮಾಡಿರ್ಬೋದು. ನೀನ್ ಅದನ್ನೇ ಹಿಡ್ಕೊಂಡು ನನ್ ಮೇಲೆ ಅನುಮಾನ ಪಡ್ತಿದ್ಯಲ್ಲ. ಇಲ್ಲ ಕಣೋ, ನೀನ್ ಯಾಕೋ ನಿಜ ಹೇಳ್ತಿದ್ಯಾ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಇವತ್ತು ಅದಾಗಿದ್ದಾಗ್ಲಿ ನಮ್ಮ ಅಣ್ಣಂಗೆ ಹೇಳೇ ಬಿಡ್ತೀನಿ. ಯಾವ ತಾಯಿ, ನಿನ್ ಕಾಲ್ ಮುಗಿತೀನಿ, ಅವಾಗ ಮಾತ್ರ ಹೇಳ್ಬೇಡ ಕಣೆ. ಇಷ್ಟೆಲ್ಲ ಹೆದರ್ಕೋತಾ ಇದೆಯಾ ಅಂದ್ರೆ ಏನೋ ಇದೆ ಕಣೋ. ಯಾಕೋ ಎಡ್ಮಗ್ಲಲ್ಲಿ ಎದ್ ಬಂದಿದ್ಯಾ ಅನ್ಸತ್ತೆ. ಹಂಗೇನಿಲ್ವಲ್ಲ, ಬಲಗಡೆಗೆ ಇದ್ದಿದ್ದೀನಿ. ಓ ಹೌದಾ? ಹಾಗಾದ್ರೆ ಎಡ್ಗೆನೆಗೆ ಸರಿಯಾಗಿ ಒಂದು ಬಾರ್ಸಿಸ್ತೀನಿ ತಾಳ್. ನಿಂಗೆ ಇವತ್ತು ಮಾಡ್ತೀನಿ ಇರು. ನಿಂಗೆ ಇಲ್ಲೆಲ್ಲ ಮುಟ್ಟೆ ಓಸಿ ನನ್ನ ಮಾತು ಕೇಳೆ. ಅಯ್ಯೋ ನಿನಗೆ ಹೆಂಗ್ ಹೇಳೋದು? ನಿಜ ಹೇಳಿದ್ರೆ ಎಲ್ಲ ಹೋಗುತ್ತೆ, ಸುಳ್ಳು ಹೇಳಿದ್ರೆ ಕಷ್ಟ ಆಗುತ್ತೆ. ಏನಪ್ಪ ಹಿಂಗ್ ಕ್ವಾಟ್ಲೆ ಕೊಡ್ತಿದ್ಯಾ? ಇಲ್ಲೇ ಮುಟ್ಟೆ ಓಸಿ ನನ್ನ ಮಾತು ಕೇಳೆ. ನಿನ್ ತಮ್ಮಯ್ಯ ಅಂತ ಈ ಕಡೆ ನನ್ನ ಮಾತು ಕೇಳು. ಲೋ ಡುಬಾಕೋ, ನಿನ್ ಟೈಮ್ ಎಷ್ಟು ಖರಾಬ್ ಆಗಿದೆ ನೋಡು. ಅಣ್ಣಂಗ್ ಫೋನ್ ಮಾಡೋಣ ಅಂತ ಫೋನ್ ಎತ್ಕೊಂಡ ನೋಡಿದ್ರೆ ಅದ್ಗೆನೆ ಫೋನ್ ಮಾಡ್ತಾ ಇದ್ದಾರೆ. ಇವತ್ತದೇನಾರು ಆಗ್ಲಿ ನಿನ್ ಬಗ್ಗೆ ಪಿನ್ ಟು ಪಿನ್ ಹೇಳೇ ಹೇಳ್ತೀನಿ. ಇವತ್ ಕತೆ ಅಂತೂ ಮುಗಿಸ್ತೀನಿ. ನಿಂಗೆ ಏನಾದ್ರೂ ಕೊನೆ ಆಸೆ ಇದ್ರೆ ನಿಮ್ಮ ಅಮ್ಮನ ಹತ್ರ ಹೇಳಿ ಎಲ್ಲ ಪೂರೈಸ್ಕೊಂಬಿಡೋ. ನಿನ್ ಬಗ್ಗೆ ಕತೆ ಒದ್ರಿ ಬರ್ತೀನಿ. ಹಲೋ ಅತ್ಗೆ? ಅಣ್ಣ, ಇದು ಆಂಟಿಕ್ ಡಿಸೈನ್ ಚೆನ್ನಾಗಿರುತ್ತೆ. ಈ ಆಂಟಿ ಡಿಸೈನ್ ಎಲ್ಲ ಬೇಡ ಕಣವ, ನನ್ನ ತಂಗಿಗಿನ್ನು ಚಿಕ್ಕ ವಯಸ್ಸು. ಹಂಗೆ ಅಣ್ಣ, ಆಂಟಿ ಡಿಸೈನ್ ಅಂತೆ. ನಿನ್ ತಲೆ ಅಣ್ಣ, ಅದು ಆಂಟಿ ಡಿಸೈನ್ ಅಲ್ಲ, ಆಂಟಿಕ್. ಆಂಟಿಕ್ ಅಂದ್ರೆ ಹಳೆ ಕಾಲದ ಡಿಸೈನ್ ಅಂತ. ಇವಾಗೆಲ್ಲ ಅದೇ ಟ್ರೆಂಡ್ ಅಲ್ಲಿ ಇರೋದು, ತುಂಬಾ ಚೆನ್ನಾಗಿರುತ್ತೆ. ಹಂಗ ನೋಡ್ರಿ ನೋಡಿ, ನೋಡವ ಯಾವ ಸಂದಾಗೈತೆ ನೋಡು. ಅದ್ ಬೇಡ ಅಂದ್ರೆ ಇದು ಟೆಂಪಲ್ ಡಿಸೈನ್ ಅಂತ. ಆಮೇಲೆ ಇದು ಮಾವಿನಕಾಯಿ ಡಿಸೈನು, ಇದು ಚೆನ್ನಾಗಿರುತ್ತೆ. ನಿಂಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊ. ಏನ್ ರತ್ನಕ್ಕ ಎಂತೆಂತದ್ದು ಹೆಸರು ಹೇಳ್ತಿದ್ಯಾ? ಇಷ್ಟೇ ಅಲ್ಲ, ಇನ್ನೂ ಇದಾವೆ. ಮುಡುಪು, ಕಾಸಿನ ಸರ, ಅವಲಕ್ಕಿ ಸರ, ಬಾಹುಬಲಿ ಸರ, ಆಮೇಲೆ 3 ರಿಂಗ್ಸು, ಅಂಜಲಿ ಕಟ್, ಬಟಾಣಿ ಡಿಸೈನ್, ಈ ತರ ಬೇಜಾನ್ ಡಿಸೈನ್ ಇದೆ. ನಿನಗೆ ಯಾವ್ದು ಇಷ್ಟನೋ ಅದನ್ನ ಸೆಲೆಕ್ಟ್ ಮಾಡ್ಕೊ. ರತ್ನವ್ವ, ಏನವ್ವ ಹೀಟೊಂದು ತಿಳ್ಕೊಂಬಿಟ್ಟಿದ್ಯಾ? ಮತ್ತೆ ಹೆಣ್ಮಕ್ಳು ಅಂದ್ಮೇಲೆ ಇಷ್ಟು ತಿಳ್ಕೊಂಡಿದ್ರೆ ಹೇಗಣ? ನಮ್ ಕೈಲಿ ತಗೋಣಕ್ ಆಗುತ್ತೋ ಬಿಡುತ್ತೋ ಅನ್ನೋದು ಎರಡನೇ ಪ್ರಶ್ನೆ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರೆ ಮುಂದೆ ಒಂದಿನ ಆ ಮನಸ್ಥಿತಿ ಬರ್ಬೋದು ಅಲ್ವಾ? ಅಷ್ಟೇ ಅಲ್ಲ, ನಾವ್ ಇವಾಗ ಮನೆಲ್ಲ ಆರಾಮಾಗಿ ಕುತ್ಕೊಂಡು ಸೆಲೆಕ್ಟ್ ಮಾಡಿದ್ರೆ ಅಂಗಡಿಗೆ ಹೋಗಿ ಅಡ್ವಾನ್ಸ್ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ದಿದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಉಳಿಯುತ್ತಲ್ಲ. ಏನಂತೀರಾ? ಆಹಾ ರತ್ನವ್ವ, ನಿನ್ನ ಓದ್ಸಿರೋದಕ್ಕೂ ಸಾರ್ಥಕ ಕಣವ. ನೀನು ಆ ಡಿಸೈನ್ ನ ನಿಮ್ಮ ಅದ್ಗೆಗೂ ತೋರಿಸ್ಬಿಡು. ಅವಳಿಗೂ ಇಷ್ಟ ಆಯ್ತು ಅಂದ್ರೆ ಹೋಗ್ಬಿಟ್ಟು ಬಂದ್ಬಿಡುಮ್ಮ. ಅದ್ಗೆ ಹಲೋ ಗುಂಡು. ಹೇಳದ್ಗೆ. ಗುಂಡು, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಅಯ್ಯೋ, ನಾನು ಸೇಮ್ ಪಂಚು. ನಾನು ಮುಖ್ಯವಾದ ವಿಷಯನೇ ಹೇಳ್ಬೇಕಿತ್ತು. ಮೊದ್ಲು ನಾನು ಹೇಳ್ತೀನಿ ಗುಂಡು, ಆದ್ರೆ ನಿನ್ ಸುತ್ತಮುತ್ತ ಯಾರಾದ್ರೂ ಜರ ನೋಡು. ಸುತ್ತ ಏನತ್ಗೆ? ಎದುರುಗಡೆನೆ ನಿಂತಿದ್ದಾನೆ ಸೀನಾ. ಹಾಗಿದ್ರೆ ಅವರಿಂದ ಸ್ವಲ್ಪ ದೂರ ಬಾ, ತುಂಬಾ ಇಂಪಾರ್ಟೆಂಟ್ ವಿಷಯ ಗುಂಡು. ಓ, ಸೀನನ್ ಮುಂದೆ ಮಾತಾಡಬಾರ್ದಾ?
ದೂರ ಬಂದ್ ಮಾತಾಡ್ಬೇಕಾ? ಹಾಗಾದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ವಿಷಯನ ಅದ್ಕೆ? ಅಯ್ಯೋ ಏನ್ ಕೊಂಡು ನೀನು ಅದನ್ನು ಅವನ ಮುಂದೆನೆ ಹೇಳ್ತಿದ್ಯಲ್ಲ. ನೀನ್ ದೂರ ಬಾ, ಏನೋ ಮಾತಾಡ್ಬೇಡ. ಓ, ಇಲ್ಲಿ ಏನು ಮಾತಾಡ್ಬಾರ್ದಾ? ಸರಿ ಅದ್ಕೆ ದೂರ ಬಂದೇ ಮಾತಾಡ್ತೀನಿ. ಕೊಂಡು ನೀನ್ ಯಾಕೆ ಹಿಂಗೆ? ಅದು ನಾನ್ ಸ್ವಲ್ಪ ಅವಾಗವಾಗ ಹಂಗೆ ಅತ್ಗೆ. ಸರಿ ಅತ್ಗೆ ದೂರ ಬಂದೆ ಮಾತಾಡ್ತೀನಿ ಇರಿ. ನನ್ ಮಗ್ನೆ ಅದ್ಕೆ ಫೋನ್ ಮಾಡಿದ್ದಾರೆ ಅಂದ್ರೆ ನಿನ್ ಬಗ್ಗೆನೇ ಹೇಳಕ್ ಏನೋ ಇರತ್ತೆ. ಹಾ ಅದ್ಕೆ ದೂರ ಬಂದೆ. ಮುಟೆ ಊಸಿ ನನ್ ಮಾತು ಕೇಳೆ. ಬಲ್ಮಗ್ದಲ್ಲಿ ಎದುರು ಇವತ್ತು ಯಾಕೋ ನನ್ ಪ್ರೀತಿಯಾಗ ಕಾಣಿಸ್ತೈತಲ್ಲಪ್ಪ. ಬಟ್ಟಿ ಮಗ ಅವನ್ ಯಾವನ ಹೇಳ್ದ ರೋಡಲ್ಲಿ ಹೋಯ್ತಾ, ನರಿ ಫೋಟೋ ನೋಡು ದಿನ ನನ್ಗೆ ಯೋಗ ಬರುತ್ತೆ ಅಂತ ಮುಚ್ಕೊಂಡು ನಾನು ಅವ್ನ ಮಾತು ಕೇಳಬೇಕಾಯ್ತು. ನಾನೇನಂದೆ, ಬ್ಯಾಡ ನನ್ನ ಮುಖ ನಾನೇ ನೋಡ್ಕೊತೀನಿ ಕರಡಿಲಿ ಅಂದೆ. ನೋಡ್ಕಂಡೆ, ಮುಗೀತು ನನ್ನ ಲೈಫು. ಯುವಾ ಇವಾಗ ಸ್ವಲ್ಪ ದೂರ ಬಂದೆ. ಏನ್ ವಿಷಯ? ಕೊಂಡು ನಾನು ನಿನ್ನ ಹತ್ರ ನೆನೆನೆ ಮಾತಾಡೋಣ ಅಂದ್ಕೊಂಡೆ, ಆದರೆ ಗಡಿಬಿಡಿನಲ್ಲಿ ಆಗಲಿಲ್ಲ. ಅದಕ್ಕೆ ಈಗ ಕಾಲ್ ಮಾಡಿದೆ. ಅಯ್ಯೋ ಪರವಾಗಿಲ್ಲ, ಇವಾಗ ಹೇಳದ್ಕೆ ಏನ್ ವಿಷಯ? ಗುಂಡು, ಯಾವುದೇ ಕಾರಣಕ್ಕೂ ನೀನು ಸೀನನ್ ಮೇಲೆ ಅನುಮಾನ ಪಡಬೇಡ. ಸೀನಂಗೆ ಯಾವುದೋ ಹುಡುಗಿ ಕಾಲ್ ಬಂದಿತ್ತು ಅಂದ ತಕ್ಷಣ ಅವ್ನು ಗಾಬರಿ ಆದ. ನೀನು ಅದು ನನಗೆ ಬಂದಿದ್ದು ಕಾಲು ಅಂತ ಮ್ಯಾನೇಜ್ ಮಾಡಿದೆ. ನಾನು ಅದನ್ನೆಲ್ಲ ಗಮನಿಸ್ದೆ ಗುಂಡು. ಅಯ್ಯೋ ಇಲ್ಲ ಅದಕ್ಕೆ, ಅದು ಹಂಗೇನು ಕೊಂಡು ನಿನ್ನ ಬಗ್ಗೆ ನನಗೆ ಗೊತ್ತು. ನೀನೇನು ಹೇಳಬೇಡ, ನಾನು ಹೇಳ್ತೀನಿ, ನೀನು ಕೇಳಿಸ್ಕೊ.